ಹಾಯ್ ಲೀಡರ್ಸ್, ಕೇಳಿಸ್ತಾ ಇಲ್ಲ? ಹಾಯ್. ಓಕೆ, ಎಲ್ರಿಗೂ ಶುಭ ಸಂಜೆ. ಬಟ್ ಸಂಜಯ್ ಸರ್ ಒಂದು ಫಸ್ಟು ಎಲ್ರಿಗೂ ಒಂದು ಆರ್ ಡಿ ಸೆಲೆಬ್ರೇಷನ್ ಮಾಡ್ಕೊಳೋ ಟೈಮಲ್ಲಿ, ಒಂದು ಅವಾರ್ಡ್ನ ರಿಸೀವ್ ಮಾಡ್ಕೊಳೋ ಟೈಮಲ್ಲಿ ಫಸ್ಟ್ ಅವ್ರು ಹೇಳಿದ್ದೇನಪ್ಪ ಅಂದರೆ, ಈ ಒಂದು ಅವಾರ್ಡ್ನ ನೀವು ಇಸ್ಕೊಂತಿದ್ರೆ, ಈ ಒಂದು ಪೋಸ್ಟ್ಗೆ ಬಂದಿದ್ದೀರ ಅಂದರೆ ನೆಕ್ಸ್ಟು ಆ ಪೋಸ್ಟ್ಗೆ ಬರುವಂಥ ಎಷ್ಟೋ ವ್ಯಕ್ತಿಗಳು ನಿಮ್ಮ ಮುಂದೆ ಕೂತಿದ್ದಾರೆ, ಅವರಿಗೆ ನಿಮ್ದು ಏನಾದರೂ ಒಂದು ಸ್ವಲ್ಪ ಸಲಹೆ ಕೊಡಿ ಅಂತ ಕೇಳಿದ್ದು. ಬಟ್ ಫಸ್ಟ್ ಆಫ್ ಆಲ್ ಅದು ಸಲಹೆ ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಅಚೀವ್ಮೆಂಟ್ ಮಾಡ್ಕೊಂಡಿದ್ದೀವಿ, ನಮ್ಮ ಬ್ರಾಂಚಲ್ಲಿ ಫಂಕ್ಷನ್ಸ್ ಆಗಿದೆ, ಅದ್ರ ವೀಡಿಯೋಸ್ ಇದಾವೆ, ಎಲ್ಲ ನೋಡ್ಕೊತಾರೆ. ಬಟ್ ನಾನು ಇಲ್ಲಿ ಕೂತಿರುವಂಥ ಎಲ್ಲ ಫ್ಯೂಚರ್ ಡೈಮಂಡ್ಸ್ಗೂ ನನ್ನ ಕಡೆಯಿಂದ ನನಗೆ ಗೊತ್ತಿರೋ ಸಲಹೆ ಕೊಡೋದಾದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಲೈಫಲ್ಲಿ ನೀವೊಂದು ಪಡ್ಕೋಬೇಕು ಅಂತ ಹೇಳಿದ್ರೆ ಸ್ಯಾಕ್ರಿಫೈಸ್ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಬಟ್ ಈ ಬಿಸ್ನೆಸ್ಸಲ್ಲಿ ನೀವು ಸ್ಯಾಕ್ರಿಫೈಸ್ ಮಾಡಬೇಕಾಗಿರೋ ವಿಚಾರಗಳೇನಪ್ಪ ಅಂದ್ರೆ, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಫ್ಯಾಮಿಲಿಗೆ ಈ ಟೈಮಲ್ಲಿ, ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋ ಟೈಮಲ್ಲಿ ಟೈಮ್ ಕೊಡೋದು ಜಾಸ್ತಿ ಆಗಲ್ಲ. ಹಾಗಾಗಿ ನೀವು ಸ್ಯಾಕ್ರಿಫೈಸ್ ಮಾಡಬೇಕಾಗಿರೋದು ಎಂಜಾಯ್ಮೆಂಟ್, ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ನೆಕ್ಸ್ಟ್ ಒನ್ ಬಂದರೆ ಯಾವುದೋ ಒಂದು ಫಂಕ್ಷನ್ಸ್ ಇರುತ್ತೆ, ಮತ್ತೆ ಲೇಟ್ ನೈಟ್ ಮಲ್ಗೋವಂಥ ಸಿಚುವೇಶನ್ಸ್ ಬರುತ್ತೆ, ಮತ್ತೆ ಕೆಲವು ಟೈಮ್ ಊಟನೇ ಇರಲ್ಲ. ಆ ಟೈಮಲ್ಲೂ ಕೂಡ ನಾವು ಇವನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಮುಂದೆ ಒಂದು ಒಳ್ಳೆ ದಿನ ಬರುತ್ತೆ ಅಂತ ತಿಳ್ಕೊಂಡು ಇದೆಲ್ಲ ಸ್ಯಾಕ್ರಿಫೈಸ್ ಮಾಡೋ ಗುಣ ನಮ್ಮಲ್ಲಿತ್ತು ಅಂದರೆ 100% ನಾವು ಲೈಫಲ್ಲಿ ಸಕ್ಸಸ್ ಆಗೇ ಆಗ್ತೀವಿ. ಬಟ್ ನಾನು ನಿಮಗೆ ಹೇಳೋದು ಇಷ್ಟೇ, ಬಟ್ ಎಲ್ಲರೂ ನಮಗೆ ಬ್ಯಾಕ್ ಬೋನ್ ಸಪೋರ್ಟಿವ್ ಆಗಿರ್ತಾರೆ, ಲೀಡರ್ಸ್ ಎಲ್ಲರೂ ಇದ್ದಾರೆ. ಇವತ್ತು ಕೂಡ ನಮ್ಮ ಅಪ್ಲೈನ್ ಲೀಡರ್ಸ್ ಇಂದ ಹಿಡಿದು, ನನ್ನ ಟೀಮ್ ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ನಮಗೆ ಬ್ಯಾಕ್ ಬೋನ್ ಸಪೋರ್ಟಿವ್ ಆಗಿರ್ತಾರೆ. ಬಟ್ ನಾನು ಹೇಳೋಕೆ ಇಷ್ಟಪಡೋದಷ್ಟೇ, ಯಾವತ್ತು ನಿಮ್ಮ ಒಂದು ಹಾರ್ಡ್ ವರ್ಕ್ ಅಂತ ಏನಿರುತ್ತಲ್ಲ ಅದ್ರ ಮೇಲೆ ನಂಬಿಕೆ ಇಡಿ. ಡೆಫಿನೆಟ್ಲಿ ಲೈಫಲ್ಲಿ ನಾವು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ, ನಿಮ್ಮ ಒಂದು ಕಠಿಣ ಪರಿಶ್ರಮ ಇತ್ತು ಅಂತ ಹೇಳಿದ್ರೆ ಲೈಫಲ್ಲಿ ಏನು ಬೇಕಾದರೂ ಮಾಡ್ಬೋದು. ಬಟ್ ಸೆಲ್ಫ್ ಬಿಲೀವ್ ಅನ್ನೋದು ಇರಲಿ, ಅದ್ರ ಜೊತೆ ಅಪ್ಲೈನ್ಸ್ ಮೇಲೆ ಬಿಲೀವ್ ಇಡಬೇಕು ಅಂತ ಹೇಳ್ತಾರೆ. ಆ ಬಿಲೀವ್ ಇಡಿ, 100% ಲೈಫಲ್ಲಿ ಸಕ್ಸಸ್ ಆಗ್ತೀರಾ. ಬಟ್ ಇವತ್ತ ನನಗಿಂತ ಏನು ಮುಂಚೆ ಏನೆಲ್ಲ ಬ್ಯಾಡ್ ಒಂದು ಇಲ್ಲಿ ಬಂದು ಅವಾರ್ಡ್ನ ರಿಸೀವ್ ಮಾಡ್ಕೊಂಡು ಹೋದ್ರಲ್ಲ, ಚಿಕ್ಕ ಏಜು ಅಂತ ಎಲ್ಲ ಹೇಳಿದ್ರಲ್ಲ, ಅದರಲ್ಲಿ ನನ್ನ ಟೀಮಲ್ಲಿ ಇರುವಂಥ ಇಬ್ಬರು ಕ್ಯಾಂಡಿಡೇಟ್ಸ್ ಬಿಟ್ಟು ಇನ್ನೆಲ್ಲ ಕ್ಯಾಂಡಿಡೇಟ್ಸು ನಾನು ಜಾಯ್ನ್ ಆಗೋಕ್ಕಿಂತ ಮುಂಚೆ ಜಾಯ್ನ್ ಆಗಿರೋ ಕ್ಯಾಂಡಿಡೇಟ್ಸ್ ಇವತ್ತ ಅವಾರ್ಡ್ನ ರಿಸೀವ್ ಮಾಡ್ಕೊಂಡು ಹೋಗಿದ್ರು. ಬಟ್ ಅಲ್ಲಿ ಹೇಳ್ತಾ ಇದ್ರು ಅಷ್ಟು ಇಷ್ಟು ಅಂತ. ಬಟ್ ನಾನು ಹೇಳೋಕೆ ಇಷ್ಟಪಡೋದಿಷ್ಟೇ, ಇವತ್ತ ನಾನು ಕೂಡ 1 ವರ್ಷ 9 ತಿಂಗಳು ಜರ್ನಿ ಒಳಗಡೆ ನಾನು ಆರ್ ಡಿ ಆಗೋದಲ್ದಲೆ ನನ್ನ ತಳಗಡೆ ಇರೋ 6 ಜನನೂ ಕೂಡ ನಾನು ಆರ್ ಡಿ ಮಾಡಿ ಇವತ್ತ ನಿಲ್ಲಿಸಿದ್ದೀನಿ. ಅದ್ರ ಜೊತೆಗೆ ಇವತ್ತ ನನ್ನ ಟೋಟಲ್ ಈ ಒಂದು 1 year 9 months ಇನ್ಕಮ್ ಎಷ್ಟಪ್ಪ ಅಂದರೆ 20 lakh 20 ಲಕ್ಷ ಇವತ್ತ ಅರ್ನ್ ಮಾಡಿದ್ದೀನಿ. ಓಕೆ, ಈ ಒಂದು ಆಪರ್ಚುನಿಟಿ, ಈ ಒಂದು ಅವಕಾಶನ ನನಗೆ MV ಸಂಸ್ಥೆ ಕೂಡ ನಾನು ಇವತ್ತು ಬೆಳೆಯೋಕೆ ಮಾಡಿಕೊಟ್ಟಿರುವಂಥ ನನ್ನ ಎಲ್ಲ ಅಪ್ಲೈನ್ ಲೀಡರ್ಸ್ ಆಗಿರ್ಬೋದು, ಕಂಪನಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮತ್ತು ಸಂಜಯ್ ಸರ್, ಕುಲಕರ್ಣಿ ಸರ್ ಆಗಿರ್ಬೋದು, ಹಾಗೆ ಎಲ್ಲ ನನ್ನ ಟೀಮ್ ಲೀಡರ್ಸ್ಗೂ ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯವಾದ ಧನ್ಯವಾದನ ಹೇಳ್ತಾ, ನನಗೆ ಮಾತನಾಡೋಕೆ ಅವಕಾಶ ಕೊಟ್ಟ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ನನ್ನ ಮಾತಿಗೆ ಪುಟ್ಟ ವಿರಾಮ ಹೇಳ್ತಾ ಇದ್ದೇನೆ.